ಅಫ್ಜಲ್ಪುರ ನೋಂದಣಿ ಕಚೇರಿಯಲ್ಲಿ ಲಂಚದ ಜಾಲ ಆರೋಪ. ಹಣ ಕೊಟ್ಟರೆ ಮಾತ್ರ ರಿಜಿಸ್ಟ್ರೇಷನ್, ಸಾರ್ವಜನಿಕರ ಅಸಮಾಧಾನ. ರಿಜಿಸ್ಟರ್ ಪ್ರಕಾಶ್ ಪವಾರ್ ವಿರುದ್ಧ ಲಂಚಾವತಾರದ ಆರೋಪ. ಲಂಚಾವತಾರದ ಸಂಪೂರ್ಣ ವಿಡಿಯೋ ನಮ್ಮ ವಾಹಿನಿಗೆ ಲಭ್ಯ. ಕಲಬುರಗಿ ಜಿಲ್ಲೆಯ ಅಫ್ಜಲ್ಪುರ ತಾಲೂಕು ನೋಂದಣಿ ಕಚೇರಿಯಲ್ಲಿ ಸಾರ್ವಜನಿಕರಿಂದ ಲಂಚ ಪಡೆಯದೆ ದಾಖಲೆ ನೋಂದಣಿ ಮಾಡಲಾಗುತ್ತಿಲ್ಲ ಎಂಬ ಗಂಭೀರ ಆರೋಪ ಕೇಳಿಬಂದಿದ್ದು, ಅಧಿಕಾರಿಗಳ ವರ್ತನೆಗೆ ಸಾರ್ವಜನಿಕರು ತೀವ್ರ ಆಕ್ರೋಶ ವ್ಯಕ್ತಪಡಿಸಿದ್ದಾರೆ. ದೇವಲ ಗಾಣಗಾಪುರ ನಿವಾಸಿಗಳು ತಮ್ಮ ತಾಯಿ ಹೆಸರಿನಲ್ಲಿದ್ದ ಫ್ಲಾಟ್ ಅನ್ನ ಮಗಳ ಹೆಸರಿಗೆ ವರ್ಗಾವಣೆ ಮಾಡಿಸಲು ಮಂಗಳವಾರ ಬೆಳಗ್ಗೆ ಅಫ್ಜಲ್ಪುರ ನೋಂದಣಿ ಕಚೇರಿಗೆ ತೆರಳಿದ್ರು. ಅಗತ್ಯವಿರುವ ಎಲ್ಲ ದಾಖಲೆಗಳು ಸಮರ್ಪಕವಾಗಿದ್ದರೂ ಹಣ ಕೊಟ್ಟರೆ ಮಾತ್ರ ರಿಜಿಸ್ಟ್ರೇಷನ್ ಆಗುತ್ತದೆ ಎಂಬ ರೀತಿಯಲ್ಲಿ ಅಧಿಕಾರಿಗಳು ಪರೋಕ್ಷ ಒತ್ತಡ ಹಾಕಿದ್ದಾರೆ ಎಂದು ಆರೋಪಿಸಲಾಗಿದೆ. ಸಾರ್ವಜನಿಕರು ಪಂಚಾಯತ್ ಕಂಪ್ಯೂಟರ್ ಆಪರೇಟರ್ಗೆ ಕರೆ ಮಾಡಿ ವಿಚಾರಿಸಿದಾಗ 11A ದಾಖಲೆ ಇದ್ದರೆ ಕೆಲಸ ಸುಲಭವಾಗಿ ಆಗುತ್ತದೆ, ಇಲ್ಲವಾದರೆ ₹3,000 ಕೊಡಬೇಕಾಗುತ್ತದೆ ಎಂದು ಹೇಳಿರುವುದಾಗಿ ತಿಳಿದು ಬಂದಿದೆ. ಜೊತೆಗೆ ಹಳ್ಳಿ ಗ್ರಾಮಗಳ ದಾಖಲಾತಿಗಳಿಗೆ 11B ಪ್ರಕ್ರಿಯೆ ಅನ್ವಯವಾಗುತ್ತದೆ. ಹಣದ ಆಸೆಗಾಗಿ ಅಧಿಕಾರಿಗಳು ಅನಗತ್ಯ ತೊಂದರೆ ಕೊಡುತ್ತಿದ್ದಾರೆ ಎಂದು ಆಪರೇಟರ್ ಪ್ರತಿಕ್ರಿಯಿಸಿದ್ದಾನೆ ಎನ್ನಲಾಗಿದೆ. ಆಕ್ಚುಲಿ ನಿಮ್ದು ಯಾರೋ ಅಮೌಂಟ್ ಬರ್ದಿದ್ರು, ಮೋಸ್ಟ್ಲಿ ಅದು ಅಮೌಂಟ್ ನಿಮ್ಮಲ್ಲೇ ಬರ್ದಿದ್ದದು, ಕ್ಯಾಲ್ಕುಲೇಷನ್ ಅಮೌಂಟ್ ಹಾಕಿದ್ದು ನೀವು ಇರ್ಲಿಲ್ಲ ಸರ್, ನೀವು ಇರ್ಲಾರ್ದ ಬರ್ಕೊಟ್ಟಿರೋದು ಸರ್. ನೀವು ವ್ಯಾಲ್ಯೂಯೇಷನ್ ಎಷ್ಟು ಆಗ್ತದೆ ನಾವು ಕೇಳಕ್ ಬಂದೀವಿ, ನಮ್ಮ ರಿಪೋರ್ಟರ್ ಕಳಿಸಿದ್ದೆ, ಅದು ಹಾಕಿ ಕೊಟ್ಟಿದ್ದದು ಅಲ್ಲ ಸರ್. ನೀವು ವ್ಯಾಲ್ಯೂಯೇಷನ್ ನಾ ಇರ್ಲಿಲ್ಲ, ಗುಲ್ಬರ್ಗ ಇರ್ತೀವಿ, ನಮ್ಮ ವ್ಯಾಲ್ಯೂಯೇಷನ್ ಕರೆದಾಗ ಅದು ಅಮೌಂಟ್ ಹಾಕಿದ್ದು ಸರ್. ನಿಮ್ಮಲ್ಲಿ ವ್ಯಾಲ್ಯೂಯೇಷನ್ ಎಷ್ಟಾಗ್ತದೆ ತೋರಿಸಿ ಡಾಕ್ಯುಮೆಂಟ್ ಹಾಕೊಟ್ಟಿದ್ದು. ನೀವು ಇದು ಗೀಚ್ ಮಾಡ್ತಿದ್ರಿ, ಹಂಗೆ ಅಲ್ಲ ನಾವು ಗೀಚರ್ ಸರ್, ಅದು ವ್ಯಾಲ್ಯೂಯೇಷನ್ ಹಾಕಿದಾಗ ನೀವು ಹಾಕ್ಲಿಲ್ಲ ಮತ್ತೆ ವ್ಯಾಲ್ಯೂಯೇಷನ್ ಹಾಕೋರು ನೀವು ಇದ್ರ ಮೇಲೆ ಡೈರೆಕ್ಟ್ ಬರ್ಕೊಟ್ಟಿರೋದು ತಪ್ಪು ಸರ್. ನೀವು ವ್ಯಾಲ್ಯೂಯೇಷನ್ ಬೇರೆ ಒಂದು ಪೇಜ್ ಅವ್ರು ಮಾಡ್ಕೊಂಡು ಇದ್ರ ಮೇಲೆ ಬರ್ಕೊಡ್ರಿ ಅಂತ ಹೇಳಿ ಇವರೇ ಬರ್ತಾರ್ರಿ. ಯಾರು ಸರ್? ಇವರೇ ಡೈರೆಕ್ಟರ್ ಕಡೆ ಬಂದು ಇದು ಮಾಡ್ತಾರ್ರಿ. ನಾವು ಬರ್ಲಿಕ್ಕಾಗಲ್ಲ ಅಂತ ಹೇಳಿ ನಮ್ಮ ಸರ್ ಇವ ಬ್ರದರ್ ಯಾವಕ್ಕೂ ಅವ್ರ ಕೈ ಕೊಟ್ಟಿದ್ದದು ಸರ್. ಅದು ಇರ್ಲಿ ಇದು ಸ್ವಲ್ಪ ಚೇಂಜ್ ಮಾಡ್ಕೊಂಡ್ ಬರ್ತೀವಿ. ಯಾವ ಸರ್? ಏನ್ ಮಾಡ್ಬೇಕು ಸರ್? ನಿನಗೆ ಗೊತ್ತದ ನಾನು ಸರ್ ಏನ್ ಮಾಡ್ಬೇಕು ಸರ್? ಒಂದ್ ನಿಮಿಷ ಏನ್ ಮಾಡ್ಬೇಕು ಹೇಳ್ರಿ, ಚೇಂಜ್ ಮಾಡೋಕೆ ಏನ್ ಮಾಡ್ಬೇಕು ಹೇಳ್ರಿ? ಇದು ಒಂದು ಆನ್ಲೈನ್ದಾಗ ಕಳ್ಸ್ಕೊಡ್ರಿ ಸರ್. ನೀವು ಆ ರೀತಿ ಈ ಸ್ಕ್ಯಾನ್ ಇದು ಆಗ್ತದೆ ಸರ್. ನೀವು ಅಲ್ರಿ ಸರ್, ಸ್ಕ್ಯಾನ್ ಇದು ಅಕ್ಷರಗಳಾಗ್ತದೆ, ಕೆಳಗಿಂದ ಆಗಲ್ಲ ಸರ್. ಪೂರ್ತಿ ಪೇಜ್ ಆಗತ್ರಿ ಸರ್. ಪ್ರಿಂಟ್ ತಕೊಂಡ್ ಬರ್ಬೇಕು ಮತ್ತೆ ಸ್ಕ್ಯಾನ್ ಮಾಡ್ಬೇಕಲ್ರಿ ನಾವು. ಇದು ಎಲ್ಲ ಆನ್ಲೈನ್ ಅದ ಸರ್, ನೀವು ಹೊಡೆದ್ರೆ ನಾವು ಹೊಡೆಯೋದಲ್ರಿ ಸಾಗರ, ನಾವು ಹೊಡೆಯೋದ ನಮ್ಮ ಹೊಡೆಯೋದ ಪವರ್ ಇಲ್ಲ. ನೀವು ಏನಾಯ್ತದ ಇದು ಎಲ್ಲ ಸ್ಕ್ಯಾನ್ ಆಗತ್ತೆ ನಮ್ಮಲ್ಲಿ. ಈಗ ನಂಗೆ ಗೊತ್ತು ಸರ್, ಅದು ಸ್ಕ್ಯಾನೇ ಆಗ್ತದ. ನಾ ಅಂತೀನಿ ಬರ್ದವ್ರು ನೀವೇ ಇಲ್ಲ, ನಿಮ್ಮ ಆಫೀಸ್ ಈ ವೇಳೆ ಸ್ಥಳದಲ್ಲಿದ್ದ ಮಾಧ್ಯಮ ಪ್ರತಿನಿಧಿಗಳು ನಿಯಮಾನುಸಾರ ನೋಂದಣಿ ಪ್ರಕ್ರಿಯೆ ನಡೆಸುವಂತೆ ಒತ್ತಾಯಿಸಿದ್ರು. ಅಧಿಕಾರಿಗಳು ತಮ್ಮ ನಿಲುವು ಬದಲಿಸದೆ ಕಾಲಹರಣ ಮಾಡಿದ್ದಾರೆ ಎನ್ನಲಾಗಿದೆ. ಬಳಿಕ ಸುದ್ದಿ ಪ್ರಸಾರ ಮಾಡುವ ಕುರಿತು ಮಾಧ್ಯಮದವರು ಮುಂದಾದಾಗ ಕಚೇರಿ ಸಿಬ್ಬಂದಿ ಮಧ್ಯ ಪ್ರವೇಶಿಸಿ, ಸರ್ ಕುಳಿತುಕೊಳ್ಳಿ, ನಾವು ಕೆಲಸ ಮಾಡಿ ಕೊಡುತ್ತೇವೆ ಎಂದು ಸಮಾಧಾನಪಡಿಸಿ ನೋಂದಣಿ ಪೂರ್ಣಗೊಳಿಸಿದ್ದಾರೆ ಎಂದು ತಿಳಿದು ಬಂದಿದೆ. ಈ ಸಂಪೂರ್ಣ ಘಟನೆಯ ವಿಡಿಯೋ ದೃಶ್ಯಗಳು ಮಾಧ್ಯಮದವರ ಬಳಿ ಇದ್ದು, ಮಾಧ್ಯಮದ ಒತ್ತಡ ಇರದಿದ್ದರೆ ನೋಂದಣಿ ಆಗುತ್ತಿರಲಿಲ್ಲ ಎಂಬ ಆಕ್ರೋಶ ಸಾರ್ವಜನಿಕರಲ್ಲಿ ವ್ಯಕ್ತವಾಗಿದೆ. ಹಣ ನೀಡುವವರಿಗೆ ಯಾವುದೇ ತೊಂದರೆ ನೀಡದೆ ಕ್ಷಣ ಮಾತ್ರದಲ್ಲಿ ಕೆಲಸ ಮಾಡಿಕೊಡುವ ಅಧಿಕಾರಿಗಳು ಹಣ ಕೊಡದ ಬಡ ರೈತರು ಹಾಗೂ ಗ್ರಾಮೀಣ ಜನರನ್ನ ಅನಗತ್ಯವಾಗಿ ಸತಾಯಿಸುತ್ತಿದ್ದಾರೆ.
ಲಂಚ ಇಲ್ಲದೆ ಸರ್ಕಾರಿ ಕಚೇರಿಯಲ್ಲಿ ಕೆಲಸ ಆಗುವುದೇ ಇಲ್ಲ ಎಂಬ ಪರಿಸ್ಥಿತಿ ನಿರ್ಮಾಣವಾಗಿದೆ ಎಂದು ಸಾರ್ವಜನಿಕರು ಅಸಮಾಧಾನ ವ್ಯಕ್ತಪಡಿಸಿದ್ದಾರೆ. ಸರ್ ಅವ್ರು ಬರಲಿಲ್ಲ ಸರ್ ಅದು ಸರ್ ಟೌನ್ ಪ್ಲಾನ್ ಸರ್ ನಡೀತದ ಮಾಡಿಕೊಡ್ರಲ್ಲ ಮತ್ತೇನು ಅದಕ್ಕೆ ಅವ್ರು ರಾಜಕೀಯ ಅವ್ರು ಹೇಳ್ತಾರಲ್ಲ ನಡೀತದ ಮಾಡ್ಕೊಡ್ಬೇಕ್ರಿ. ಹಾಂ ಸಾಹೇಬ್ರಿಗಲ್ರಿ ರೂಲ್ಸ್ ಪ್ರಕಾರ ಅವ್ರು ಮಾತಾಡ್ಲತ್ತಾರಲ್ಲ ಬರ್ತದೆ ಟೌನ್ ಪ್ಲಾನಿಂಗ್ ಅಷ್ಟೇ ಅಂಡರ್ಸ್ಟ್ಯಾಂಡಿಂಗ್ ಅಲ್ಲ ನಮಗೆ ಹಿಂಗೆ ಮಾಡ್ತೀರ ಸಾರ್ವಜನಿಕರಿಗೆ ಏನು ಮಾಡ್ತೀವಿ ಮತ್ತೆ ನೀವು ಅಫ್ಜಲ್ಪುರ ನೋಂದಣಿ ಕಚೇರಿಯ ರಿಜಿಸ್ಟರ್ ಪ್ರಕಾಶ್ ಪವಾರ್ ವಿರುದ್ಧ ಸಾರ್ವಜನಿಕರು ಗಂಭೀರ ಆರೋಪ ಮಾಡಿದ್ದು ದುಡ್ಡಿನ ದಾಹಕ್ಕೆ ಜನರನ್ನ ಕಂಗಾಲು ಮಾಡಲಾಗುತ್ತಿದೆ ಎಂದು ಆಕ್ರೋಶ ಹೊರಹಾಕಿದ್ದಾರೆ. ಜಿಲ್ಲಾಡಳಿತ ಹಾಗೂ ಸಂಬಂಧಿತ ಉನ್ನತ ಅಧಿಕಾರಿಗಳು ತಕ್ಷಣ ಎಚ್ಚೆತ್ತುಕೊಂಡು ಇಂತಹ ಭ್ರಷ್ಟಾಚಾರಕ್ಕೆ ಕಡಿವಾಣ ಹಾಕಬೇಕು. ಸಾರ್ವಜನಿಕರ ಸೇವೆಗೆ ಇರುವ ಸರ್ಕಾರಿ ಕಚೇರಿಗಳು ಲಂಚದ ಅಡ್ಡೆಯಾಗದಂತೆ ಕಟ್ಟುನಿಟ್ಟಿನ ಕ್ರಮ ಕೈಗೊಳ್ಳಬೇಕು ಎಂದು ಸಾರ್ವಜನಿಕರು ಆಗ್ರಹಿಸಿದ್ದಾರೆ. ಟೌನ್ದಾಗ ಎ ಖಾತಾ ಬರ್ತದ ಇದು ಗ್ರಾಮೀಣದ ಬಿ ಖಾತಾ ಇದ್ರೆ ಆ ಹೇಳ್ತಾರ ಯಾರು ನಿಮಿಷರಿ ನೀವು ಯಾರಿದ್ರು ಅಲ್ಲಿ ಕರೀರಿ ಅವ್ರಿಗೆ ಯಾರಿದ್ರಲ್ಲಿ ನಿಮ್ ಸಿಬ್ಬಂದಿ ಎಲ್ಲ ಇಲ್ಲಿ ಕೂತವ್ರು ನಿಮ್ ಸಿಬ್ಬಂದಿ ಯಾವ್ದು ಅಲ್ಲ ಫೋನ್ ಹಚ್ಚಿರಲ್ರಿ ಮಗರಿ ಫೋನ್ ಹಚ್ಚಿ ಕರೆದಾರಲ್ರಿ ಕೇಳಿದ್ರೆ ನಾನು ಮಾತಾಡ್ರಿ ನೀವು. ಅಲ್ಲ ಸರ್ ಇಲ್ಲಿ ಸಿಬ್ಬಂದಿ ನಿಮ್ಮವ್ರಲ್ಲ ಇಲ್ಲಿ ಕೂತವ್ರು ನಿಮ್ಮವ್ರು ಇಲ್ರಿ ನಿಮ್ಮವ್ರಲ್ಲ ಕೇಳಿರಿ ಕೇಳ್ರಿ ಅವ್ರು 2 ವರ್ಷ ರೀ 2 ವರ್ಷ 3,000 ರೂಪಾಯಿ ಈ ರೀತಿ ನೀವು ಎಜುಕೇಟೆಡ್ ಆಗಿ ಈ ರೀತಿ ಮಾಡ್ತೀರಿ ಹಳ್ಳಿ ಕೆಲಸ ಜನ ಮಾಡ್ಲಿಕ್ಕೆ ನೀವು ಕಳಿಸಿದ್ದೆ ವ್ಯಾಲ್ಯೂಯೇಷನ್ ಎಷ್ಟು ಅಂತ ಕೇಳೋದು ನಾವು ಬರ್ತೀವಿ ಸುಳ್ಳು ಹೇಳ್ತೀವಿ ಸರ್. ಸಪ್ರೇಟ್ ಪೇಜ್ ಯಾವ್ದು ಇರ್ಲಿ ರೀ ಸರ್ ನಾವು ಬರೆಯೋದೇ ಇಲ್ಲ. ರೈಟ್ ನೋಡಕ್ಕೆ ಬರೆಯೋದೇ ಇಲ್ಲ ಹೋಗ್ಬಿಡ್ರಿ ವ್ಯಾಲ್ಯೂಯೇಷನ್ ಎಷ್ಟು ಅಂತ ನೋಡ್ರಿ ಅದು ಗೊತ್ತೇ ಆಗ್ತದೆ. ಅದೇ ನೀವು ಬರೆದು ಯಾರು ಬರೆದು ಗೊತ್ತೇ ಆಗ್ತದಲ್ಲ ಸರ್. ನಾವು ಬರೆಯೋದೇ ಇಲ್ಲ ರೀ ಖಾತಾ ಮೇಲೆ ಬರೆಯೋದೇ ಇಲ್ಲ. ನಾವು ಬರ್ದೇವನ್ ಸರ್ ನಾವು ನಮ್ಗೆ ಗೊತ್ತಾಗ್ತದೆ ವ್ಯಾಲ್ಯೂಯೇಷನ್ ಅಲ್ಲ ವ್ಯಾಲ್ಯೂಯೇಷನ್ ನಮ್ಗೆ ಗೊತ್ತಾಗ್ತದೆ ಸರ್. ನಾವು ಖಾತಾ ಮೇಲೆ ಬರೆಯೋದೇ ಇಲ್ರಿ ಅವ್ರು ಕರೆಕ್ಟ್ ಸರ್. ನೀವು ಬರ್ದಿಲ್ಲ ಆನ್ಲೈನ್ದಾಗ ಆಟೋಮೆಟಿಕ್ಲಿ ಆಗತ್ತೆ ಅದು ಮಾಡಿ ಸರ್. ಮತ್ತೆ ಏನು ಬೇರೆ ಸರ್ ಬಂದ್ರೆ ಮಾಡಿಕೊಡಕ್ ನನಗೆ ಇದಾದ ಏನು ಸರ್ ನಿಮ್ಗೆ ನನಗೆ ಇದಾದ ಈಗೇನು ಆನ್ಲೈನ್ ಪ್ರಿಂಟ್ ತೆಗಿಬೇಕಾ ಸರ್? ತಗೊಂಬರ್ರಿ ಇದೊಂದು ಸ್ಕ್ಯಾನ್ ಮಾಡ್ಕೊಡ್ತೀವಿ. ನಮ್ಮ ಸ್ಕ್ಯಾನ್ ಆಗತ್ತೆ ಸರ್. ಸ್ಕ್ಯಾನ್ ಎಲ್ಲ ಸರ್ ನೀವು ಈ ರೀತಿ ನೀವು ಇದಕ್ಕೆ ಒಂದು ಬರ್ದವ್ರು ನೀವೇ ಮತ್ತೆ ನೀವು ಬರ್ದ್ರೆ ನಮ್ದು ಎಲ್ಲ ಇರ್ತದೆ ನಮ್ಮ ಬರ್ದವ್ರು ನೀವೇ ತಿಳಿತೀನಲ್ರಿ. ನಾವು ಬರೆಯೋದಿಲ್ಲ ಖಾತೆ ಮೇಲೆ ಬರ್ದಿಲ್ಲ ಅಂತಂದ್ರೆ ಏನ್ ಹೇಳ್ಬೇಕು ಸರ್? ತೋರಿಸ್ತೀವಿ ನಾವು ನಿಮ್ಗೆ ಇಲ್ಲ ಖಾತೆ ಮೇಲೆ ಪಾಣಿದಾಗ ಬರೀ ವ್ಯಾಲ್ಯೂಯೇಷನ್ ಮಾಡಿದವ್ರು ನೀವೇ ಈ ರೀತಿ ಮಾಡಿದ್ರೆ ಹೆಂಗ? ನಾವು ಬರೆಯೋದೇ ಇಲ್ಲ ಅಲ್ಲ ಸರ್ ವ್ಯಾಲ್ಯೂಯೇಷನ್ ಕಳ್ಸಿದ್ ನಾನು ಹೇಳ್ತೀನಲ್ಲ ಇವ್ ನಮ್ಮ ಹುಡುಗ ನಮ್ಮ ರಿಪೋರ್ಟರ್ ಕಳ್ಸಿದ್ ನಾವು ಗುಲ್ಬರ್ಗ ಇರ್ತದೆ ಬರೆದು ಕೊಟ್ಟವ್ರು ನೀವೇ ಕಾಟ್ ನೋಡಿದ್ರೆ ಮತ್ತೆ ನಮಗೆ ಇದು ಮಾಡ್ತೀವಿ. ಬರೆಯಲ್ರಿ ನಾವು ಬರೆಯೋದಕ್ಕೆ ಹೋಗಲ್ ಕೇಳ್ರಿ ನೀವು ಬರೆಯಕ್ಕೆ ಹೋಗಲ್ರಿ ನಾವು ಅದ್ರ ಮೇಲೆ ಖಾತಾ ಮೇಲೆ ಬರೀದೆ. ಈಗ ಏನದು ಒಂದು ಪ್ರಿಂಟ್ ತೆಗೆದು ಕೊಡ್ಬೇಕೇನು ಸರ್ ನಿಮ್ಗೆ? ಪ್ರಿಂಟ್ ತೆಗೆದು ಸೀಲ್ ಮಾಡಿ ಊರಿಗೆ ಹೋಗ್ಬೇಕತ್ತ ಸರ್ ನಾವು. ಸರ್ ಬೇರೆ ಕಡೆಯಿಂದ ತರಿಸಿದ್ದೇವೆ ನಮ್ಮ ಸಿಸ್ಟರ್ಸ್ ಅದೆಲ್ಲ ಬಂದಿದ್ದಾರೆ ಅಷ್ಟು ಜನ. ಅದಕ್ಕೆ ನಿಮ್ಗೆ ಆಮೇಲೆ ತಂದು ಕೊಡ್ತೀವ್ರಿ. ಇದು ಸರ್ ಸ್ಕ್ಯಾನ್ ಆಗ್ಬೇಕತ್ತ ಸರ್ ನಮ್ಗೆ. ಸ್ಕ್ಯಾನ್ ಅದು ಆಗಲ್ಲ ಸರ್. ಕೆಳಗಿಂದ ಹೆಂಗ್ ಆಗ್ತದೆ ಸರ್? ಎಲ್ಲ A to Z ಪೇಪರ್ ಆಗತ್ತೆ ಸರ್. ಅದಿಷ್ಟು ಕಟ್ ಮಾಡೋಣ ಸರ್. ಅದು ಅದೇನ್ ಕಟ್ ಮಾಡಕ್ ಬರ್ತದೆ? ತೆಳಗಿನ ಪೇಪರ್ ಕಟ್ ಮಾಡ್ಬಿಡೋಣ. ಕಟ್ ಮಾಡಕ್ ಹೆಂಗ್ ಮಾಡ್ತಾರೆ ನೀವು? ಕಟ್ ಮಾಡಕ್ಕೆ ಬರಲ್ಲ ಪೇಪರ್ಗಳು. ಪೂರ್ತಿ ಪೇಪರ್ ಸ್ಕ್ಯಾನ್ ಆಗ್ಬೇಕು ನಮ್ಮಲ್ಲಿ. ಇದಿಷ್ಟು ಕಟ್ ಮಾಡ್ಬಿಡೋಣ ಸರ್. ಬರಲ್ಲ ಸರ್ ಪೂರ್ತಿ ಪೇಪರ್ ನಮ್ಗೆ ಸ್ಕ್ಯಾನ್ ಆಗ್ಬೇಕು. ಇಲ್ಲ ಮೇನ್ ಇದ್ದಿದ್ದು ಇಲ್ಲ ಇದು ಸ್ಕ್ಯಾನ್ ಮಾಡ್ರಿ ನೋಡೋಣ. ವೈಟ್ನರ್ ಹಚ್ಬಿಡೋಣ ಸರ್. ಅದಕ್ಕೆ ವೈಟ್ನರ್ ಹಚ್ಚಿ ಸ್ಕ್ಯಾನರ್ ಮಾಡಿ ಅಲ್ರಿ ವೈಟ್ನರ್ ಹಚ್ಚಿದೆ ಕೊಡೋಣ್ರಿ ನಾವು. ವೈಟ್ನರ್ ಹೆಂಗ್ ಹಚ್ತೀರಿ ನೀವು? ಬರದವ್ರು ನೀವು ಮತ್ತೆ ಈಗ ನಾನು ಯಾಕೆ ಖಾತೆಗಳು ಒದ್ದು ತೋರ್ತೀನಿ ನಾವು ಬರಿತೀವಿ ಅಂತ ಬರ್ದೀವಿ ಅಂತ ಇಲ್ಲಿ ನೋಡ್ರಿ ಯಾವ ಬರ್ದೀವಿ ಅಂತ ವ್ಯಾಲ್ಯೂಯೇಷನ್ ಮಾಡಿದವ್ರು ನಂದೇ ಖಾತಾ ಬೈಬಾಬಾ ತೋರಿಸ್ತೀನಿ ನಾ ಖಾತೆ ಇದ್ದು ತೋರಿಸ್ತೀನಿ ನಿಮ್ಗೆ. ಈಗ ಎಲ್ಲ ಬಂದಿದೆ ಸರ್. ಸುಮ್ಮನೆ ನೀವು ಮಾಡ್ಲಿಕ್ಕೆ ಹೋಗ್ಬಿಟ್ಟು ಸರ್ ಕಾಡ್ಬೇಡ್ರಿ. ತೋರಿಸ್ತೀವಿ ನಾವು ಖಾತಾ ಬರಿತೀವಿ. ಏನು ಡಾಕ್ಯುಮೆಂಟ್
ಏ ಮೈಬಾಬಾ ಇಲ್ಲಿ ಇವ್ರು ಯಾರು ಕೌಂಟರ್ದಾಗ ಅವ್ರು ಕರೆಸಿರ್ತಾರೆ ಅವರೇ ಬರೋದು ಕೊಟ್ಟವ್ರು ಬರೀದಲ್ರಿ ತಹಸೀಲ್ ಆಫೀಸ್ ಬರ್ರಿ ಇಲ್ಲಿ ಒಳಗೆ ಬರ್ರಿ